ನಮಸ್ಕಾರ ವೀಕ್ಷಕರೇ, ನಮ್ಮ ರುಚಿ ನಮ್ಮ ಸ್ಟೈಲ್ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚನ್ನ ಮಸಾಲ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇನೆ. ಚಪಾತಿ, ಪೂರಿ, ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಕೂಡ ಹೌದು. ಓಕೆ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 6 ಗಂಟೆ ನೆನೆಸಿಟ್ಟ ಕಾಬೂಲ್ ಕಡಲೆಯನ್ನು ಬೇಯಲಿಕ್ಕೆ ಇಡ್ತಿದ್ದೇನೆ. ನಾನಿಲ್ಲಿ 1/4 ಕಿಲೋ ಕಾಬೂಲ್ ಕಡಲೆ ತೊಗೊಂಡಿದ್ದೇನೆ. ಇನ್ನು ಇದು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡುವ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಶಿನ ಮತ್ತು ಒಂದು ಈ ಸೈಜ್ನ ಪೊಟ್ಯಾಟೊ ತಗೊಂಡಿದ್ದೇನೆ. ಮತ್ತು ನೆಕ್ಸ್ಟ್ ನಾನು ಇದೊಂದು ಕಾಟನ್ ಕರ್ಶಿಫನ್ನು ತೊಗೊಂಡಿದ್ದೇನೆ. ಇದರಲ್ಲಿ ನಾವು 1.5 ಚಮಚದಷ್ಟು ಚಹಾ ಪುಡಿಯನ್ನು ಸೇರಿಸುವ. ಹಾಗೆ ಅದಕ್ಕೆ ದಾಲ್ಚಿನ್ನಿ, ಲವಂಗ, ಏಲಕ್ಕಿ, ಈ ಮಸಾಲ ಐಟಮ್ಸ್ ಎಲ್ಲ ಸೇರಿಸುವ. ಅದನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ಕುಕ್ಕರಲ್ಲಿ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ನಾವು ಬೇಯಲಿಕ್ಕೆ ಇಡುವ. ಇದು ಮಸಾಲಕ್ಕೆ ಒಂದು ಒಳ್ಳೆ ಫ್ಲೇವರ್ ಹಾಗೂ ಕಲರ್ ಕೂಡ ಕೊಡ್ತದೆ. ಓಕೆ, ಅದು ಬೇಯುವಷ್ಟರಲ್ಲಿ ನಾವು ಚನ್ನ ಮಸಾಲ ಪೌಡರನ್ನು ಮಾಡಿಕೊಳ್ಳುವ. ನಿಮಗಿದು ಇನ್ಸ್ಟಂಟ್ ಪ್ಯಾಕೆಟಲ್ಲಿ ಕೂಡ ಸಿಗ್ತದೆ, ನಾವು ಮನೆಯಲ್ಲಿ ಮಾಡಿದರೆ ಒಳ್ಳೆಯದು. ಅದು ಅರ್ಧ ಕಪ್ ಕೊತ್ತಂಬರಿ, ಅರ್ಧ ಕಪ್ ಜೀರಿಗೆ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಪೆಪ್ಪರ್, 4 ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಪಲಾವ್ ಎಲೆ ಹಾಗೆ ಒಣಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಇಷ್ಟು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೊಂದು 1/4 ಸ್ಪೂನ್ನಷ್ಟು ಮೆಂತ್ಯನ ಹಾಕಿ ಸ್ವಲ್ಪ ಹುರಿಯುವ. ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಆದರೆ ಸಾಕು. ಇನ್ನು ಇದನ್ನೊಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳುವ. ಫುಲ್ ನುಣ್ಣಗೆ ಹುಡಿ ಆಗಬೇಕು. ಈ ಹದಕ್ಕೆ ಫೈನಾಗಿ ಪೌಡರ್ ಆಗಬೇಕು. ಓಕೆ, ಇನ್ನೊಂದು ಸೈಡಲ್ಲಿ ನಾವು ಟೊಮೆಟೊ ಪ್ಯೂರಿಯನ್ನು ಕೂಡ ರೆಡಿ ಮಾಡಿಕೊಳ್ಳುವ. ಇಲ್ಲಿ ನಾನೊಂದು 2-3 ಟೊಮೆಟೊ ತೊಗೊಂಡಿದ್ದೇನೆ. ಹಾಗೆ ಒಂದು 5-6 ಬೆಳ್ಳುಳ್ಳಿ, ಮತ್ತೊಂದು ಸಣ್ಣ ಶುಂಠಿ, ಮತ್ತೊಂದು ಮೆಣಸು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳುವ. ಓಕೆ, ಟೊಮೆಟೊ ಪ್ಯೂರಿ ರೆಡಿ ಆಯಿತು. ಇಲ್ಲಿ ಇನ್ನೊಂದು ಸೈಡಲ್ಲಿ ವಿಜಿಲ್ ಕೂಡ ಬಂತು. ನಾವಿಲ್ಲಿ ಒಂದೇ ವಿಜಿಲ್ ಕೂಗಿಸಿದ್ದು. ನೋಡಿ, ಕಾಬೂಲ್ ಕಡಲೆ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ಹಾಕಿದ ಮಸಾಲ ಪ್ಯಾಕನ್ನು ಕೂಡ ತೆಗೆದು ಸೈಡಲ್ಲಿ ಇಟ್ಟುಕೊಳ್ಳುವ. ಓಕೆ, ಇನ್ನು ನೀರನ್ನು ಚೆನ್ನಾಗಿ ಸೋಸಿಕೊಳ್ಳುವ. ಈ ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಟುಕೊಳ್ಳಿ. ನಿಮಗೆ ಮಸಾಲಕ್ಕೆ ನೀರು ಬೇಕಾದರೆ ಇದನ್ನೇ ಆ್ಯಡ್ ಮಾಡಿಕೊಳ್ಬೋದು.
ಪೊಟ್ಯಾಟೊ ಸೈಡಲ್ಲಿಟ್ಟು ಕಾಬೂಲ್ ಕಡಲೆಗೆ ನಾವು ರೆಡಿ ಮಾಡಿಟ್ಟ ಚನಾ ಮಸಾಲ ಪೌಡರಿಂದ ಒಂದು 2 ಸ್ಪೂನಷ್ಟು ಆ್ಯಡ್ ಮಾಡುವ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹಾಗೆ ಬಿಡುವ. ಓಕೆ, ನೆಕ್ಸ್ಟ್ ಒಂದು ಕಡಾಯಿಯನ್ನು ಸ್ಟವಲ್ಲಿಟ್ಟು ಅದಕ್ಕೆ 4-5 ಸ್ಪೂನ್ ಎಣ್ಣೆಯನ್ನು ಹಾಕುವ. ಹಾಗೆ ಅದಕ್ಕೆ 1 ಸ್ಪೂನ್ ಜೀರಿಗೆ ಮತ್ತೊಂದು 2 ಹೆಚ್ಚಿಟ್ಟ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಓಕೆ, ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡುವ. ನೆಕ್ಸ್ಟ್ ನಾವಿಲ್ಲಿ ರುಬ್ಬಿಟ್ಟ ಟೊಮೆಟೊ ಪ್ಯೂರಿಯನ್ನು ಕೂಡ ಆ್ಯಡ್ ಮಾಡುವ. ಹಾಗೆ ಅದಕ್ಕೆ 1 ಸ್ಪೂನ್ ಗರಂ ಮಸಾಲ ಮತ್ತು 1 ಸ್ಪೂನು ಚನಾ ಮಸಾಲ ಪೌಡರನ್ನು ಕೂಡ ಸೇರಿಸುವ. ಇನ್ನಿದಕ್ಕೆ ನಾವು ಬೇಯಿಸಿಟ್ಟ ಪೊಟ್ಯಾಟೊ ಹಾಗೂ ಕಾಬೂಲ್ ಕಡಲೆಯನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡುವ. ಇದು ನಿಮಗೆ ಮಸಾಲ ದಪ್ಪ ಬರಲಿಕ್ಕೆ ಹೆಲ್ಪ್ ಆಗ್ತದೆ. ಆವಾಗ ಸೋಸಿಟ್ಟ ನೀರನ್ನು ಆ್ಯಡ್ ಮಾಡುವ. ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ ನೋಡಿಕೊಂಡು ನೀವು ನೀರು ಆ್ಯಡ್ ಮಾಡಿದರೆ ಆಯಿತು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ. ಹಾಗೆ ನಾವು ಬೇಯಿಸಿ ಇಟ್ಟ ಕಾಬೂಲ್ ಕಡಲೆಯನ್ನು ಕೂಡ ಸೇರಿಸುವ. ಮಸಾಲ ತುಂಬ ತಿಕ್ಕಿರೋ ಕಾರಣ ನಾನು ಇಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೇನೆ. ನೀರು ಸ್ವಲ್ಪ ಜಾಸ್ತಿ ಆದರೂ ತೊಂದರೆ ಏನಿಲ್ಲ. ನಾವು ಪೊಟ್ಯಾಟೊ ಹಾಗೂ ಕಾಬೂಲ್ ಕಡಲೆ ಸ್ಮ್ಯಾಶ್ ಮಾಡಿಟ್ಟ ಕಾರಣ ಅದು ಆಟೋಮೆಟಿಕ್ ತಿಕ್ ಬರ್ತದೆ. ನೆಕ್ಸ್ಟ್ 1 ಸ್ಪೂನ್ ಚನಾ ಮಸಾಲ ಹಾಗೂ 1 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡುವ. ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಹಾಕಿ ಗಾರ್ನಿಷ್ ಮಾಡಿಕೊಳ್ಬೋದು. ಓಕೆ, ಚನಾ ಮಸಾಲ ಈಗ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್. ಬಾಯ್ ಬಾಯ್.